ಧ್ಯಾನ ಮಾಡ್ಬೇಕು, ಎಷ್ಟು ಹೊತ್ತು ಧ್ಯಾನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ನಾವು ಈ ಆನಾಪಾನಸತಿ ಪತ್ರಿಜಿಯವರು ನಮಗೆ ಏನು ಪರಿಚಯ ಮಾಡ್ಕೊಟ್ಟಿದ್ದಾರೆ, ಆನಾಪಾನಸತಿ ವಿತ್ ಮ್ಯೂಸಿಕ್, ಸಂಗೀತದ ಜೊತೆ ಮತ್ತೆ ಪಿರಮಿಡ್ ಶಕ್ತಿನ ಬಳಸ್ಕೊಂಡು ಮಾಡುವಂಥದ್ದು ನಮಗೆ ಪತ್ರಿಜಿಯವರು ಈ ಒಂದು ಆನಾಪಾನಸತಿ ಧ್ಯಾನವನ್ನ ಪರಿಚಯಿಸಿ ಕೊಟ್ರು. ಅಂದ್ರೆ ಆನಾಪಾನಸತಿ ಧ್ಯಾನ ತಗೊಳ್ಳೋದೇ ಒಂದು ಅದ್ಭುತವಾದ ವಿಶ್ವ ಪ್ರಾಣ ಶಕ್ತಿಗೋಸ್ಕರ. ಅದ್ರ ಜೊತೆ ನಾವು ಮ್ಯೂಸಿಕ್ ಹಾಕೊಂಡ್ ಮಾಡಿದಾಗ ಇನ್ನೂ ಎನರ್ಜಿಸು ಜಾಸ್ತಿ ಆಗುತ್ತೆ. ಪ್ಲಸ್ ಪಿರಮಿಡ್ ಶಕ್ತಿ ಯೂಸ್ ಮಾಡ್ಕೊಂಡು ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದಾಗ ಇನ್ನ 3 ಪಟ್ಟು ಜಾಸ್ತಿ ನಮಗೆ ಎನರ್ಜಿಸು ಸಿಗತ್ತೆ. ಅದ್ರ ಜೊತೆ ಇನ್ನ ಒಂದು ಗ್ರೂಪ್ ಮೆಡಿಟೇಷನ್, ನಾವ್ ಯಾವಾಗ ಗ್ರೂಪ್ ಮೆಡಿಟೇಷನ್ ಮಾಡ್ತೀವೋ ಆಗ ಮತ್ತೆ 3 ಪಟ್ಟು ಜಾಸ್ತಿ ಎನರ್ಜಿ ಸಿಗುತ್ತೆ ನಮಗೆ. ಮತ್ತೆ ಹುಣ್ಣಿಮೆ ಧ್ಯಾನಗಳು, ಅಮಾವಾಸ್ಯೆ ಧ್ಯಾನಗಳು, ಇವೆಲ್ಲಾನು ನಮ್ಗೆ ನಾರ್ಮಲ್ ಆಗಿ ಎಷ್ಟು ನಮ್ಗೆ ಎನರ್ಜಿ ಸಿಗ್ಬೇಕೋ 1 ಅವರ್ ಮಾಡ್ತೀವಿ ಅನ್ಕೊಳ್ಳಿ, ಈ ತರ ಗುಂಪಲ್ಲಿ ನಾವು ಮಾಡಿದಾಗ, ಪಿರಮಿಡ್ ಅಲ್ಲಿ ಮಾಡಿದಾಗ, ಮತ್ತೆ ಹುಣ್ಣಿಮೆ ಧ್ಯಾನಗಳು, ಅಮಾವಾಸ್ಯೆ ಧ್ಯಾನಗಳು, ಇದೆಲ್ಲ ಏನಂದ್ರೆ ಪ್ಲಸ್ ಪ್ಲಸ್ ಮತ್ತೆ ಪ್ಲಸ್ 3ರಷ್ಟು ಜಾಸ್ತಿ ಎನರ್ಜಿ ನಮ್ಗೆ ಸಿಗುತ್ತೆ. ಹಾಗಾಗಿ ಎಲ್ಲೇ ನಮ್ಗೆ ಗ್ರೂಪ್ ಮೆಡಿಟೇಷನ್ ಅವಕಾಶ ಸಿಕ್ಕಿದ್ರು, ಹುಣ್ಣಿಮೆ ಮೆಡಿಟೇಷನ್ ಅವಕಾಶ, ಈ ತರದೆಲ್ಲ ನಾವು ಮಿಸ್ ಮಾಡ್ಕೋಬಾರ್ದು. ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ನಮ್ಗೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಸೊ ಎಷ್ಟು ಹೊತ್ತು ಧ್ಯಾನ ಮಾಡ್ಬೇಕು ಅನ್ನೋದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲಪ್ಪ, ನನಗೆ ಜಸ್ಟ್ ನಾನು ಎನ್ಲೈಟನ್ಮೆಂಟ್ ಗೋಸ್ಕರ ಮಾಡ್ತಾ ಇದ್ದೀನಿ ಧ್ಯಾನ, ಒಂದು ಮುಕ್ತಿಗಾಗಿ ಧ್ಯಾನ ಮಾಡ್ತಾ ಇದ್ದೀನಿ ಅಂತಂದಾಗ ನಾವು ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ನಿಮಿಷ ಮಾಡಿದ್ರೆ ಸಾಕು. ಯಾವುದೇ ರೀತಿ ಅಂದ್ರೆ ನಾವು ಚಿಕ್ಕ ಏಜಲ್ಲಿ ನಾವೀಗ ಹೇಳ್ತೀವಲ್ಲ, ನಿಮ್ಮ ಮಕ್ಕಳಿಗೆಲ್ಲ ಪರಿಚಯ ಮಾಡಿಸಿ ಧ್ಯಾನನ ಅವ್ರಗಳ ಹತ್ರ ಮಾಡಿಸಿ, ಮುಂದೆ ಬರೋ ಸಮಸ್ಯೆಗಳು ಏನೇ ಇದ್ರೂನು ಈಗ್ಲಿಂದಾನೇ ಅವ್ರಿಗೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇರ್ತೀವಿ. ಆಗ ಅಂತ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ಶುರು ಮಾಡಿದಾಗ ಅವ್ರ ಏಜ್ ಎಷ್ಟಿದೆಯೋ ಅಷ್ಟು ಮಾಡಿಸಿದ್ರೆ ಸಾಕು. ಅಥವಾ ನಿಮ್ಮ ಏಜ್ ಎಷ್ಟಿದೆಯೋ ನೀವು ಅಷ್ಟು ನಿಮಿಷಗಳು ಮಾಡಿದ್ರೆ ಸಾಕು. ಸಪೋಸ್ 40 ವರ್ಷ ಇದೆ ಅಂದ್ರೆ 40 ನಿಮಿಷ ಕಂಪಲ್ಸರಿ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ನಮಗೆ ಜಾಸ್ತಿ ಕಾಯಿಲೆಗಳಿದೆ, ಜಾಸ್ತಿ ಸಮಸ್ಯೆಗಳಿದೆ ಅಂತಂದಾಗ ಆ ಸಮಸ್ಯೆಯ ತೀವ್ರತೆ ಮೇಲೆ ನಾವು ಜಾಸ್ತಿ ಮಾಡ್ಬೇಕಾಗುತ್ತೆ. ಈಗ ಒಂದು ನಾವು ಟ್ಯಾಬ್ಲೆಟ್ಸ್ ಡಾಕ್ಟರ್ ಹತ್ರ ಹೋದ್ರೆ ಕೆಮ್ಮು ಶೀತಕ್ಕೆ ಕೊಡೋ ಟ್ಯಾಬ್ಲೆಟ್ ಹೇಗಿರುತ್ತೆ, ಅಥವಾ ಇನ್ನ ದೊಡ್ಡ ಸ್ಟೇಜು ಕ್ಯಾನ್ಸರ್ ಗಿನ್ಸರ್ ಆ ತರದ್ ಬಂದ್ರೆ ಹೇಗಿರುತ್ತೆ ಟ್ರೀಟ್ಮೆಂಟ್ ಅಲ್ವಾ, ಅದೇ ತರನೇ ಧ್ಯಾನ. ಏನು ಇಲ್ಲಪ್ಪ, ನಾನು ಜಸ್ಟ್ ಸುಮ್ನೆ ಮಾಡ್ತೀನಿ, ದಿನ ಒಂದು ಓವರ್ ಆಲ್ ಗ್ರೋತಿಗೆ ಮಾಡ್ತೀನಿ ಅಂತಂದಾಗ ನಿಮಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ನಿಮಿಷ ಮಾಡ್ಬೇಕು. ಇಲ್ಲ ಪ್ರಾಬ್ಲಮ್ಮು ಕಾಯಿಲೆಗಳು ಜಾಸ್ತಿ ಇದೆ ಅಂದಾಗ, ದೊಡ್ಡ ದೊಡ್ಡ ಕಾಯಿಲೆ ಇದ್ರೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ಒಂದು ಸಿಂಗಲ್ ಸ್ಟ್ರೆಚ್ ಅಲ್ಲೇ ನಾವು 2 to 3 ಅವರ್ಸ್ ಮಾಡ್ಬೇಕಾಗುತ್ತೆ. ಕೆಲವೊಂದು ಪ್ರಾಬ್ಲಮ್ಗಳಿಗೆ 3 to 6 ಅವರ್ಸು ಮಾಡ್ಬೋದು, 3 to 4 ಅವರ್ಸ್ನು ಮಾಡ್ಬೇಕು. ಈ ತರ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಾವು ಸಿಂಗಲ್ ಡ್ಯೂರೇಷನ್ ಅಲ್ಲಿ ಅಟ್ ಎ ಸ್ಟ್ರೆಚ್, ಒಂದು ಸ್ಟ್ರೆಚ್ ಅಲ್ಲಿ ನಾವು ಈ ತರ 3 to 6 ಅವರ್ಸ್ ಮಾಡ್ಬೇಕಾಗುತ್ತೆ ದೊಡ್ಡ ದೊಡ್ಡ ಕಾಯಿಲೆ ಇದ್ದಾಗ. ಹಾಗೆ ನಾವು ಮಾಡಿದ್ರೆ ಮಾತ್ರ ನಮ್ಮ ಎಷ್ಟೋ ಜನ, ಮೇಡಮ್ ನಾನು ಎಷ್ಟು ವರ್ಷದಿಂದ ಮಾಡ್ತಾರೆ ಇನ್ನ ನನ್ನ ಕಾಯಿಲೆ ಸರಿ ಹೋಗಿಲ್ಲ, ನನ್ನ ಪ್ರಾಬ್ಲಮ್ ಸರಿ ಹೋಗಿಲ್ಲ ಅಂತಾರೆ. ಅಲ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು, ಟೈಮ್ ಡ್ಯೂರೇಷನ್ ಇಂಪಾರ್ಟೆಂಟು. ಸೊ ಬಾಡಿ ಹೀಲ್ ಆಗ್ಬೇಕು ಅಂತಂದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಧ್ಯಾನ. ಸೊ ಹಾಗಾಗಿ ಮಾಸ್ಟರ್ಸ್ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಕಾಯಿಲೆಗಳಿದ್ದಾಗ ನಾವು 3 to 6 ಅವರ್ಸ್ ಸಿಂಗಲ್ ಸ್ಟ್ರೆಚ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕೆಲವಷ್ಟು ದಿನ ಮಾಡ್ಬೇಕಾಗತ್ತೆ. ಸೊ ಇದನ್ನ ಇವತ್ತು ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಪ್ರಾಬ್ಲಮ್ ತಕ್ಕಂಗೆ ನೀವು ಮಾಡ್ಕೊಳ್ತಾ ಹೋಗಿ. ಒಟ್ಟು ಎಷ್ಟು ಹೊತ್ತು ಮಾಡಿದ್ರುನು ಕಂಟಿನ್ಯೂಟಿ ತುಂಬಾ ಇಂಪಾರ್ಟೆಂಟ್. ಇವತ್ ಮಾಡ್ಬಿಟ್ಟು ನಾನು ಇನ್ನೊಂದು 10 ದಿನ ಗ್ಯಾಪ್ ಬಿಟ್ಬಿಟ್ಟು ಮತ್ ಮಾಡ್ತೀನಿ ಅಂತಂದ್ರೆ ಖಂಡಿತ ಇದರಿಂದ ಏನು ಪ್ರಯೋಜನ ಆಗಲ್ಲ. ಆ ಕಂಟಿನ್ಯೂಟಿ ಅನ್ನೋದು ನಮ್ಮಲ್ಲಿ ಏನಂತಾರೆ, ಆ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಮಾಸ್ಟರ್ಸ್.